ನಿನ್ನೆ ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಅರ್ಧಕ್ಕೆ ಭಾಷಣವನ್ನು ಮೊಟಕುಗೊಳಿಸಿದ್ರು. ಇದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ತಮಿಳುನಾಡಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡೋಕೆ ಕೂಡ ಅಲ್ಲಿ ಸರ್ಕಾರ ಮುಂದಾಗ್ತಾ ಇದೆ. ಮುಂದೆ ರಾಜ್ಯಪಾಲರ ಭಾಷಣ ಬೇಡ ನಮಗೆ ಅನ್ನುವಂಥ ನಿಟ್ಟಿನಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ರಿಜ್ವಾನ್ ಅರ್ಸೋದ್ ಅವರು ಇದ್ದಾರೆ. ನಾವು ಮಾತನಾಡ್ಸೋಣ ಸರ್. ಕೇರಳ ಆಯಿತು, ತಮಿಳುನಾಡು ಆಯಿತು, ನಮ್ಮ ರಾಜ್ಯ ಕೂಡ ಆಯಿತು. ರಾಜ್ಯಪಾಲರು ವರ್ತನೆ ನೀವು ಗಮನಿಸಿದ್ರಿ. ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ, ನಾವು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ಭಾಷಣವೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕಾನೂನು ತಿದ್ದುಪಡಿ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತದೆ ಅನ್ನುವಂಥ ಮಾತು. ಪ್ರತಿ ವರ್ಷ ಎಲ್ಲ ವಿರೋಧ ಪಕ್ಷದ ಸರ್ಕಾರಗಳು ಇರ್ತಕ್ಕಂಥ ರಾಜ್ಯಗಳಲ್ಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅವರ ಆದೇಶದ ಮೇರೆಗೆ ಸಂವಿಧಾನದ ಪ್ರೊಸೀಜರನ್ನು ಬದಿಗಿಟ್ಟು ಅವರು ಮಾಡಬೇಕಂತ ಕರ್ತವ್ಯವನ್ನು ಮರೆತು ಅವರು ರಾಜಕೀಯಕ್ಕೆ ಇಳಿದ್ರೆ ಮತ್ತೆ ರಾಜ್ಯಗಳು ಏನು ಮಾಡಬೇಕು? ಇದು ಪ್ರಜಾಪ್ರಭುತ್ವ. ಇದು ಯಾವುದೇ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಶಾಶ್ವತ ಅಲ್ಲ. ರಾಜ್ಯಪಾಲರು ಯಾವುದೇ ಪಕ್ಷದ ಏಜೆಂಟು ಕೂಡ ಅಲ್ಲ, ಸದಸ್ಯರು ಕೂಡ ಅಲ್ಲ, ಮತ್ತೆ ಕೇಂದ್ರ ಸರ್ಕಾರದ ಏಜೆಂಟು ಕೂಡ ಅಲ್ಲ. ಅದು ಒಂದು ಸಾಂವಿಧಾನಿಕವಾದಂಥ ಒಂದು ಹುದ್ದೆ, ಅದನ್ನು ಅಲಂಕರಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಅವರು ಸಂವಿಧಾನವನ್ನು ಪಾಲನೆ ಮಾಡಬೇಕು ಹೊರತು ಅವರು ನಿನ್ನೆ ಈ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥದ್ದು, ತಮಿಳುನಾಡಲ್ಲಿ ರಾಜ್ಯಪಾಲರು ಮಾಡಿರ್ತಕ್ಕಂಥದ್ದು, ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಾ ಇದೆ, ಕೇರಳಲ್ಲಿ ಏನು ನಡೀತಾ ಇದೆ, ನೀವು ನೋಡ್ತಾ ಹೋದ್ರೆ ಪ್ರಜಾಪ್ರಭುತ್ವವನ್ನೇ ಒಂದು ರೀತಿ ಮೋದಿ ಸರ್ಕಾರ ಮತ್ತು ಬಿಜೆಪಿ ಒಂದು ರೀತಿಯ ಯಾವ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ವೀಕ್ ಮಾಡತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ರಾಜ್ಯಪಾಲರನ್ನ ವಾಪಸ್ ಕಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತಾ ಅಂತ ಸರ್? ಇಲ್ಲ, ವಾಪಸ್ ಕಳಿಸಿ ಅಂತ ನಾವು ಹೇಳೋದಕ್ಕೆ ನಾವು ಮುಂದೆ ಹೋಗೋದಿಲ್ಲ ಅನಿಸುತ್ತೆ. ನಾವು ಏನು ಹೇಳ್ತಾ ಇದ್ದೀವಿ, ನಿಮ್ಮ ಸಂವಿಧಾನ ತಕ್ಕಂತೆ ನಿಮ್ಮ ಬದ್ಧತೆ ಏನು ಅದನ್ನು ನೀವು ಮಾಡಿ, ನಿಮ್ಮ ದಾಯಿತ್ವ ಏನಿದೆ ಅದನ್ನು ಮಾಡಿ, ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಮಾಡಿಲ್ಲ ಅಂದರೆ ನಮಗೂ ಕೂಡ ಸಂವಿಧಾನದ ಅಡಿಯಲ್ಲಿ ನಮಗೆ ಏನು ಪರಿಹಾರಗಳಿದ್ದಾವೆ ಅದನ್ನು ನಾವು ಹುಡುಕಿ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಯಾವ ನಿರ್ಣಯ ತೆಗೆದುಕೊಳ್ಬೋದು ಸರ್ ಮುಂದೆ ಅಂತ ಸರ್? ಈಗ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗು ಕೂಡ ನಡೀತಾ ಇದೆ. ಆ ಮೀಟಿಂಗ್ ಅಲ್ಲಿ ಏನು ತೀರ್ಮಾನಗಳಾಗ್ತವೆ ನೋಡೋಣ. ತದನಂತರ ಸರ್ಕಾರದ ಒಳಗಡೆ ಚರ್ಚೆ ಆಗುತ್ತೆ. ಏನೇ ನಾವು ತೀರ್ಮಾನ ತಗೊಂಡ್ರು ಸಂವಿಧಾನದ ಒಳಗಡೆ ಚೌಕಟ್ಟಿನ ಒಳಗಡೆ ತಗೋತೀವಿ ಹೊರತು ಹೊರಗಡೆ ಅಂತೂ ನಾವೇನು ಮಾಡೋದಿಲ್ಲ. ನಿನ್ನೆ ರಾಜ್ಯಪಾಲರ ವರ್ತನೆ ನಮ್ಮ ರಾಜ್ಯಕ್ಕೂ ಒಂದು ಕಪ್ಪು ಚುಕ್ಕಿ ಅಲ್ಲ ಸರ್? ಈ ತರದ ವರ್ತನೆ ಯಾವತ್ತೂ ಆಗಿರಲಿಲ್ಲ ಅನ್ನುವಂಥದ್ದು. ನಿಶ್ಚಿತವಾಗ್ಲೂ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ರಾಜಕಾರಣದಲ್ಲಿ ರಾಜ್ಯಪಾಲರು ಭಾಗಿಯಾಗಿದ್ದಾರೆ ಅಂತ ಒಂದು ಸಂದೇಶ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ಸೇರಿ ಕೊಟ್ಟಿರ್ತಕ್ಕಂಥದ್ದು ಖಂಡನೀಯ. ಇದಿಷ್ಟು ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ ಮಾತು. ಅವರು ಈ ರಾಜ್ಯಪಾಲರ ನಡೆಯೇ ಖಂಡನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಕೂಡ ಸಂವಿಧಾನಾತ್ಮಕವಾಗಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ವಿ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಗಮನ ಹರಿಸ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಸರತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಅರ್ಧಕ್ಕೆ ಭಾಷಣವನ್ನು ಮೊಟಕುಗೊಳಿಸಿದ್ರು. ಇದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ತಮಿಳುನಾಡಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡೋಕೆ ಕೂಡ ಅಲ್ಲಿ ಸರ್ಕಾರ ಮುಂದಾಗ್ತಾ ಇದೆ. ಮುಂದೆ ರಾಜ್ಯಪಾಲರ ಭಾಷಣ ಬೇಡ ನಮಗೆ ಅನ್ನುವಂಥ ನಿಟ್ಟಿನಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ರಿಜ್ವಾನ್ ಅರ್ಸೋದ್ ಅವರು ಇದ್ದಾರೆ. ನಾವು ಮಾತನಾಡ್ಸೋಣ ಸರ್. ಕೇರಳ ಆಯಿತು, ತಮಿಳುನಾಡು ಆಯಿತು, ನಮ್ಮ ರಾಜ್ಯ ಕೂಡ ಆಯಿತು. ರಾಜ್ಯಪಾಲರು ವರ್ತನೆ ನೀವು ಗಮನಿಸಿದ್ರಿ. ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ, ನಾವು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ಭಾಷಣವೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕಾನೂನು ತಿದ್ದುಪಡಿ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತೇವೆ ಅನ್ನುವಂಥ ಮಾತು. ಪ್ರತಿ ವರ್ಷ ಎಲ್ಲ ವಿರೋಧ ಪಕ್ಷದ ಸರ್ಕಾರಗಳು ಇರ್ತಕ್ಕಂಥ ರಾಜ್ಯಗಳಲ್ಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅವರ ಆದೇಶದ ಮೇರೆಗೆ ಸಂವಿಧಾನದ ಪ್ರೊಸೀಜರನ್ನು ಬದಿಗಿಟ್ಟು ಅವರು ಮಾಡಬೇಕಂತ ಕರ್ತವ್ಯವನ್ನು ಮರೆತು ಅವರು ರಾಜಕೀಯಕ್ಕೆ ಇಳಿದ್ರೆ ಮತ್ತೆ ರಾಜ್ಯಗಳು ಏನು ಮಾಡಬೇಕು? ಇದು ಪ್ರಜಾಪ್ರಭುತ್ವ. ಇದು ಯಾವುದೇ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಶಾಶ್ವತ ಅಲ್ಲ. ರಾಜ್ಯಪಾಲರು ಯಾವುದೇ ಪಕ್ಷದ ಏಜೆಂಟು ಕೂಡ ಅಲ್ಲ, ಸದಸ್ಯರು ಕೂಡ ಅಲ್ಲ, ಮತ್ತೆ ಕೇಂದ್ರ ಸರ್ಕಾರದ ಏಜೆಂಟು ಕೂಡ ಅಲ್ಲ. ಅದು ಒಂದು ಸಾಂವಿಧಾನಿಕವಾದಂಥ ಒಂದು ಹುದ್ದೆ, ಅದನ್ನು ಅಲಂಕರಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಅವರು ಸಂವಿಧಾನವನ್ನು ಪಾಲನೆ ಮಾಡಬೇಕು ಹೊರತು ಅವರು ನಿನ್ನೆ ಈ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥದ್ದು, ತಮಿಳುನಾಡಲ್ಲಿ ರಾಜ್ಯಪಾಲರು ಮಾಡಿರ್ತಕ್ಕಂಥದ್ದು, ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಾ ಇದೆ, ಕೇರಳಲ್ಲಿ ಏನು ನಡೀತಾ ಇದೆ, ನೀವು ನೋಡ್ತಾ ಹೋದ್ರೆ ಪ್ರಜಾಪ್ರಭುತ್ವವನ್ನೇ ಒಂದು ರೀತಿ ಮೋದಿ ಸರ್ಕಾರ ಮತ್ತು ಬಿಜೆಪಿ ಒಂದು ರೀತಿಯ ಯಾವ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ವೀಕ್ ಮಾಡತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ಸೊ ರಾಜ್ಯಪಾಲರನ್ನ ವಾಪಸ್ ಕಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡುತ್ತಾ ಅಂತ ಸರ್? ಇಲ್ಲ, ವಾಪಸ್ ಕಳಿಸಿ ಅಂತ ನಾವು ಹೇಳೋದಕ್ಕೆ ನಾವು ಮುಂದೆ ಹೋಗೋದಿಲ್ಲ ಅನ್ಸುತ್ತೆ. ನಾವು ಏನು ಹೇಳ್ತಾ ಇದ್ದೀವಿ, ನಿಮ್ಮ ಸಂವಿಧಾನ ತಕ್ಕಂತೆ ನಿಮ್ಮ ಬದ್ಧತೆ ಏನು ಅದನ್ನು ನೀವು ಮಾಡಿ, ನಿಮ್ಮ ದಾಯಿತ್ವ ಏನಿದೆ ಅದನ್ನು ಮಾಡಿ, ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಮಾಡಿಲ್ಲ ಅಂದರೆ ನಮಗೂ ಕೂಡ ಸಂವಿಧಾನದ ಅಡಿಯಲ್ಲಿ ನಮಗೆ ಏನು ಪರಿಹಾರಗಳಿದ್ದಾವೆ ಅದನ್ನು ನಾವು ಹುಡುಕಿ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಯಾವ ನಿರ್ಣಯ ತೆಗೆದುಕೊಳ್ಬೋದು ಸರ್ ಮುಂದೆ ಅಂತ ಸರ್? ಈಗ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗು ಕೂಡ ನಡೀತಾ ಇದೆ. ಆ ಮೀಟಿಂಗ್ ಅಲ್ಲಿ ಏನು ತೀರ್ಮಾನಗಳಾಗ್ತವೆ ನೋಡೋಣ. ತದನಂತರ ಸರ್ಕಾರದ ಒಳಗಡೆ ಚರ್ಚೆ ಆಗುತ್ತೆ. ಏನೇ ನಾವು ತೀರ್ಮಾನ ತಗೊಂಡ್ರು ಸಂವಿಧಾನದ ಒಳಗಡೆ ಚೌಕಟ್ಟಿನ ಒಳಗಡೆ ತಗೋತೀವಿ ಹೊರತು ಹೊರಗಡೆ ಅಂತೂ ನಾವೇನು ಮಾಡೋದಿಲ್ಲ. ನಿನ್ನೆಯ ರಾಜ್ಯಪಾಲರ ವರ್ತನೆ ನಮ್ಮ ರಾಜ್ಯಕ್ಕೂ ಒಂದು ಕಪ್ಪು ಚುಕ್ಕಿ ಅಲ್ಲ ಸರ್? ಈ ಥರದ ವರ್ತನೆ ಯಾವತ್ತೂ ಆಗಿರಲಿಲ್ಲ ಅನ್ನುವಂಥದ್ದು. ನಿಶ್ಚಿತವಾಗ್ಲೂ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ರಾಜಕಾರಣದಲ್ಲಿ ರಾಜ್ಯಪಾಲರು ಭಾಗಿಯಾಗಿದ್ದಾರೆ ಅಂತ ಒಂದು ಸಂದೇಶ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ಸೇರಿ ಕೊಟ್ಟಿರ್ತಕ್ಕಂಥದ್ದು ಖಂಡನೀಯ. ಇದಿಷ್ಟು ಶಾಸಕರಾದಂಥ ರಜವಾನ ಹರ್ಷದ್ ಅವರ ಮಾತು. ಅವರು ಈ ರಾಜ್ಯಪಾಲರ ನಡೆಯೇ ಖಂಡನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಕೂಡ ಸಂವಿಧಾನಾತ್ಮಕವಾಗಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ವಿ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಗಮನ ಹರಿಸ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರ್ತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಅರ್ಧಕ್ಕೆ ಭಾಷಣವನ್ನು ಮೊಟಕುಗೊಳಿಸಿದ್ರು. ಇದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ತಮಿಳುನಾಡಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡೋಕ್ಕೂ ಕೂಡ ಅಲ್ಲಿ ಸರ್ಕಾರ ಮುಂದಾಗ್ತಾ ಇದೆ. ಮುಂದೆ ರಾಜ್ಯಪಾಲರ ಭಾಷಣ ಬೇಡ ನಮಗೆ ಅನ್ನುವಂಥ ನಿಟ್ಟಿನಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ರಜವಾನ ಹರ್ಷದ್ ಅವರು ಇದ್ದಾರೆ. ನಾವು ಮಾತನಾಡ್ಸೋಣ ಸರ್. ಕೇರಳ ಆಯಿತು, ತಮಿಳುನಾಡು ಆಯಿತು, ನಮ್ಮ ರಾಜ್ಯ ಕೂಡ ಆಯಿತು. ರಾಜ್ಯಪಾಲರು ವರ್ತನೆ ನೀವು ಗಮನಿಸಿದ್ರಿ. ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ, ನಾವು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ಭಾಷಣವೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕಾನೂನು ತಿದ್ದುಪಡಿ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತೇವೆ ಅನ್ನುವಂಥ ಮಾತು. ಪ್ರತಿ ವರ್ಷ ಎಲ್ಲ ವಿರೋಧ ಪಕ್ಷದ ಸರ್ಕಾರಗಳು ಇರ್ತಕ್ಕಂಥ ರಾಜ್ಯಗಳಲ್ಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅವರ ಆದೇಶದ ಮೇರೆಗೆ ಸಂವಿಧಾನದ ಪ್ರೊಸೀಜರನ್ನು ಬದಿಗಿಟ್ಟು ಅವರು ಮಾಡಬೇಕಂತ ಕರ್ತವ್ಯವನ್ನು ಮರೆತು ಅವರು ರಾಜಕೀಯಕ್ಕೆ ಇಳಿದ್ರೆ ಮತ್ತೆ ರಾಜ್ಯಗಳು ಏನು ಮಾಡಬೇಕು? ಇದು ಪ್ರಜಾಪ್ರಭುತ್ವ. ಇದು ಯಾವುದೇ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಶಾಶ್ವತ ಅಲ್ಲ. ರಾಜ್ಯಪಾಲರು ಯಾವುದೇ ಪಕ್ಷದ ಏಜೆಂಟು ಕೂಡ ಅಲ್ಲ, ಸದಸ್ಯರು ಕೂಡ ಅಲ್ಲ, ಮತ್ತು ಕೇಂದ್ರ ಸರ್ಕಾರದ ಏಜೆಂಟು ಕೂಡ ಅಲ್ಲ. ಅದು ಒಂದು ಸಾಂವಿಧಾನಿಕವಾದಂಥ ಒಂದು ಹುದ್ದೆ, ಅದನ್ನು ಅಲಂಕರಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಅವರು ಸಂವಿಧಾನವನ್ನು ಪಾಲನೆ ಮಾಡಬೇಕು ಹೊರತು ಅವರು ನಿನ್ನೆ ಈ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥದ್ದು, ತಮಿಳುನಾಡಲ್ಲಿ ಯಾವ ರಾಜ್ಯಪಾಲರು ಮಾಡಿರ್ತಕ್ಕಂಥದ್ದು, ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಾ ಇದೆ, ಕೇರಳಲ್ಲಿ ಏನು ನಡೀತಾ ಇದೆ, ನೀವು ನೋಡ್ತಾ ಹೋದ್ರೆ ಪ್ರಜಾಪ್ರಭುತ್ವವನ್ನೇ ಒಂದು ರೀತಿ ಮೋದಿ ಸರ್ಕಾರ ಮತ್ತು BJP ಒಂದು ರೀತಿಯ ಯಾವ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ವೀಕ್ ಮಾಡತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ರಾಜ್ಯಪಾಲರನ್ನ ವಾಪಸ್ ಕಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡುತ್ತಾ ಅಂತ ಸರ್? ಇಲ್ಲ, ವಾಪಸ್ ಕಳಿಸಿ ಅಂತ ನಾವು ಹೇಳೋದಕ್ಕೆ ನಾವು ಮುಂದೆ ಹೋಗೋದಿಲ್ಲ ಅನ್ಸುತ್ತೆ. ನಾವು ಏನು ಹೇಳ್ತಾ ಇದ್ದೀವಿ, ನಿಮ್ಮ ಸಂವಿಧಾನ ತಕ್ಕಂತೆ ನಿಮ್ಮ ಬದ್ಧತೆ ಏನು ಅದನ್ನು ನೀವು ಮಾಡಿ, ನಿಮ್ಮ ದಾಯಿತ್ವ ಏನಿದೆ ಅದನ್ನು ಮಾಡಿ, ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಮಾಡಿಲ್ಲ ಅಂದರೆ ನಮಗೂ ಕೂಡ ಸಂವಿಧಾನದ ಅಡಿಯಲ್ಲಿ ನಮಗೆ ಏನು ಪರಿಹಾರಗಳಿದ್ದಾವೆ ಅದನ್ನು ನಾವು ಹುಡುಕಿ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಯಾವ ನಿರ್ಣಯ ತೆಗೆದುಕೊಳ್ಬೋದು ಸರ್ ಮುಂದೆ ಅಂತ ಸರ್? ಈಗ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗು ಕೂಡ ನಡೀತಾ ಇದೆ. ಆ ಮೀಟಿಂಗ್ ಅಲ್ಲಿ ಏನು ತೀರ್ಮಾನಗಳಾಗ್ತವೆ ನೋಡೋಣ. ತದನಂತರ ಸರ್ಕಾರದ ಒಳಗಡೆ ಚರ್ಚೆ ಆಗುತ್ತೆ. ಏನೇ ನಾವು ತೀರ್ಮಾನ ತಗೊಂಡ್ರು ಸಂವಿಧಾನದ ಒಳಗಡೆ ಚೌಕಟ್ಟಿನ ಒಳಗಡೆ ತಗೋತೀವಿ ಹೊರತು ಹೊರಗಡೆ ಅಂತೂ ನಾವೇನು ಮಾಡೋದಿಲ್ಲ. ನಿನ್ನೆಯ ರಾಜ್ಯಪಾಲರ ವರ್ತನೆ ನಮ್ಮ ರಾಜ್ಯಕ್ಕೂ ಒಂದು ಕಪ್ಪು ಚುಕ್ಕಿ ಅಲ್ಲ ಸರ್? ಈ ಥರದ ವರ್ತನೆ ಯಾವತ್ತೂ ಆಗಿರಲಿಲ್ಲ ಅನ್ನುವಂಥದ್ದು. ನಿಶ್ಚಿತವಾಗ್ಲೂ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ರಾಜಕಾರಣದಲ್ಲಿ ರಾಜ್ಯಪಾಲರು ಭಾಗಿಯಾಗಿದ್ದಾರೆ ಅಂತ ಒಂದು ಸಂದೇಶ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ಸೇರಿ ಕೊಟ್ಟಿರ್ತಕ್ಕಂಥದ್ದು ಖಂಡನೀಯ. ಇದಿಷ್ಟು ಶಾಸಕರಾದಂಥ ರಜವಾನ ಹರ್ಷದ್ ಅವರ ಮಾತು. ಅವರು ಈ ರಾಜ್ಯಪಾಲರ ನಡೆಯೇ ಖಂಡನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಕೂಡ ಸಂವಿಧಾನಾತ್ಮಕವಾಗಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ವಿ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಗಮನ ಹರಿಸ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರ್ತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.